ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಾಷನ್ ಡಿಪಾಸಿಟ್ ಏನಿದೆ 1,00,000 ರೂಪೀಸ್ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಯಾವ ಕೋರ್ಸ್ಗೋಸ್ಕರ ಪೇ ಮಾಡಬೇಕು, ಹೇಗೆ ಪೇ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದೀವಿ. ಮೊದಲನೇದಾಗಿ ಯಾವ ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸ್ಗೋಸ್ಕರ ಅಂದ್ರೆ MBBS ಕೋರ್ಸ್ಗೋಸ್ಕರ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಮಾತ್ರ ಈ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕಾಗತ್ತೆ. ಸರಿನಾ? ಹಾಗಂತ ಎಲ್ಲರೂ ಕೂಡ ಪೇ ಮಾಡೋದಲ್ಲ, ಅದಕ್ಕೂ ಕೂಡ ಕೆಲವು ಕಂಡೀಷನ್ಸ್ ಇದಾವೆ. ಎಲ್ಲ ಡೀಟೇಲ್ಸ್ ಅನ್ನ ಈಗ ತಿಳಿದುಕೊಳ್ತಾ ಹೋಗೋಣ. ಓಕೆ, ಈಗ ಯಾವ ವಿದ್ಯಾರ್ಥಿಗಳು ಈ KCET ಹಾಗೆ ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದರ 2ನೇ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಈಗ ಎಂಜಿನಿಯರಿಂಗ್ ಆಯ್ತು, BSc ನರ್ಸಿಂಗ್ ಆಯ್ತು, ನಂತರ ಆರ್ಕಿಟೆಕ್ಚರ್ ಆಯ್ತು, ಡೆಂಟಲ್ ಆಯ್ತು, ಆಯುಷ್ ಆಯ್ತು, ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಯಾವ ಕೋರ್ಸ್ಗೆ ಪೇ ಮಾಡಬೇಕು ಅದನ್ನ ನಾನು ಈಗಾಗಲೇ ಒಮ್ಮೆ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮೆಡಿಕಲ್ ಅಥವಾ MBBS ಕೋರ್ಸ್ಗೋಸ್ಕರ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ 1,00,000 ರೂಪೀಸ್ ಅಂದ್ರೆ 1,00,000 ರೂಪಾಯಿಗಳ ಕಾಷನ್ ಡಿಪಾಸಿಟ್ ಅನ್ನ ತುಂಬಬೇಕಾಗತ್ತೆ. ಸರಿನಾ? ಅದರಲ್ಲೂ ಕೂಡ ಕೆಲವು ಕ್ರೈಟೀರಿಯಾ ಇದೆ. ಈಗ ಯಾವ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್, ಡೆಂಟಲ್ ಅಥವಾ ಆಯುಷ್ ಕೋರ್ಸ್ ಅಲಾಟ್ ಆಗಿದೆ, ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿದೆ, ಅವರೀಗ ಸೆಕೆಂಡ್ ರೌಂಡ್ ಅಲ್ಲಿ, ಈಗ ಮೆಡಿಕಲ್ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಮತ್ತು ಒಳ್ಳೆ ಮೆಡಿಕಲ್ ಕಾಲೇಜ್ ಸಿಗತ್ತೆ ಅಂದ್ರೆ ಟ್ರೈ ಮಾಡ್ತಾ ಇದ್ರೆ, ಅಥವಾ ಈಗ ಫಸ್ಟ್ ರೌಂಡ್ ಅಲ್ಲಿ ಡೆಂಟಲ್ ಅಥವಾ ಆಯುಷ್ ಕೋರ್ಸ್ ಸಿಕ್ಕಿದೆ ಫಸ್ಟ್ ರೌಂಡ್ ಅಲ್ಲಿ, ಈಗ ಸೆಕೆಂಡ್ ರೌಂಡ್ ನನಗೆ ಈಗ ಮೆಡಿಕಲ್ ಕೋರ್ಸ್ ಬೇಕು, ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಸೆಕೆಂಡ್ ರೌಂಡ್ಗೆ. ಆ ರೀತಿ ಇದ್ರೆ ನೀವೀಗ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀರಾ, ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅಲಾಟ್ ಆಗಿದ್ರೆ ಚಾಯ್ಸ್ ಟು ಸೆಲೆಕ್ಟ್ ಮಾಡಿದಾಗ ನೀವು ಫೀಸ್ ಅನ್ನು ಕೂಡ ಪೇ ಮಾಡ್ತೀರಾ. ಅದಕ್ಕೋಸ್ಕರ ನೀವು ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸ್ ಟು ಸೆಲೆಕ್ಟ್ ಮಾಡಿ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ಫೀಸ್ ಅನ್ನ ಪೇ ಮಾಡಿದ್ರೆ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಯಾರು ಪೇ ಮಾಡಬೇಕು ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಅಲಾಟ್ ಆಗಿರ್ಬೋದು, ಅದೇ ಡೆಂಟಲ್ ಅಲಾಟ್ ಆಗಿದೆ, ಆಯುಷ್ ಅಲಾಟ್ ಆಗಿದೆ, ಎಂಜಿನಿಯರಿಂಗ್ ಅಲಾಟ್ ಆಗಿದೆ, ಈ ರೀತಿ ಇದ್ದಾಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಿದ್ದೀರಾ. ಸರಿನಾ? ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಿದ್ದೀರಾ, ಅದ್ರ ಜೊತೆಗೇನೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಕೋರ್ಸ್ ಬೇಕು ಅಥವಾ ಮೆಡಿಕಲ್ ಕೋರ್ಸ್ಗೋಸ್ಕರ ಟ್ರೈ ಮಾಡ್ತಿದ್ದೀರಾ. ಅಂತ ಸಂದರ್ಭದಲ್ಲಿ ನೀವು ಕಾಷನ್ ಡಿಪಾಸಿಟ್ 1,00,000 ರೂಪಾಯಿ ಪೇ ಮಾಡಬೇಕು. ನೀವೀಗ ಮೆಡಿಕಲ್ಗೋಸ್ಕರ ಟ್ರೈ ಮಾಡಲ್ಲ ಸೆಕೆಂಡ್ ರೌಂಡಿಗೆ ಅಂತ ಹೇಳಿದ್ರೆ ಕಾಷನ್ ಡಿಪಾಸಿಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವೀಗ ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಕೋರ್ಸ್ ಅಂದ್ರೆ MBBS ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ಗೆ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡು ಈಗ ಸೆಕೆಂಡ್ ರೌಂಡ್ ಹೋಗ್ತಿದ್ದಾರೆ, ಯಾವ ಕೋರ್ಸ್ಗೋಸ್ಕರ ಹೇಳಿ, MBBS ಕೋರ್ಸ್ಗೋಸ್ಕರ. ಹಾಗಿದ್ದಾಗ ಕಾಷನ್ ಡಿಪಾಸಿಟ್ ಪೇ ಮಾಡಬೇಕು. ಹಾಗೆ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಅಲಾಟ್ ಆಗಿಲ್ಲ, ಅವರೀಗ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದಾರೆ, ಆ ಸಂದರ್ಭದಲ್ಲಿ ಅವರೀಗ ಮೆಡಿಕಲ್ ಅಂದ್ರೆ MBBS ಕೋರ್ಸ್ಗೆ ನನಗೆ ಸೀಟ್ ಸಿಗಲಿ ಅಂತ ಟ್ರೈ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ನೀವು ಕೂಡ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿಲ್ಲ ಬಟ್ ಸೆಕೆಂಡ್ ರೌಂಡ್ ಅಲ್ಲಿ MBBS ಕೋರ್ಸ್ಗೋಸ್ಕರ ಟ್ರೈ ಮಾಡ್ತಿದ್ರೆ ನೀವು ಕೂಡ ಕಾಷನ್ ಡಿಪಾಸಿಟ್ 1,00,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಸರಿನಾ? ಅದರ ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ವಿದ್ಯಾರ್ಥಿಗಳ ಕೆಟಗರಿ ಯಾವುದೇ ಆಗಿರಲಿ, SC, ST, OBC, ಕ್ಯಾಟಗರಿ 1, ಜನರಲ್ ಮೆರಿಟ್, ಯಾವುದೇ ಕೆಟಗರಿ ಆಗಿದ್ರೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ MBBS ಕೋರ್ಸ್ಗೋಸ್ಕರ ನೀವು ಟ್ರೈ ಮಾಡ್ತಾ ಇದ್ರೆ, ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಅಥವಾ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡ್ ಹೋಗ್ತಿರೋದು ಯಾಕೆ, MBBS ಕೋರ್ಸ್ಗೋಸ್ಕರ. ಹಾಗಿದ್ದಾಗ ಕೆಟಗರಿ ಯಾವುದೇ ಇದ್ರೂ ಕೂಡ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಲೇಬೇಕು ಅಂತ ಹೇಳ್ತಾರೆ. ಅದರ ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಆನ್ಲೈನ್ ಮೂಲಕನೇ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿನಾ? ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಅನ್ನ ಆನ್ಲೈನ್ ಅಲ್ಲೇ ಪೇ ಮಾಡಬೇಕು, DD ಅನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆನೆ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಸೀಟ್ ಅಲಾಟ್ ಆಯ್ತು ಅಂತ ಅಂದ್ಕೊಳ್ಳೋಣ. ಸರಿನಾ? ಮೆಡಿಕಲ್ ಸೀಟ್ ಅಲಾಟ್ ಆಯ್ತು ಅಂತ ಅಂದ್ಕೊಳ್ಳೋಣ. ಹಾಗಿದ್ದಾಗ ಕಾಷನ್ ಡಿಪಾಸಿಟ್ ಏನಿರುತ್ತೆ ಅದನ್ನ ಮೆಡಿಕಲ್ ಫೀಸ್ ಒಳಗಡೆ ಕನ್ಸಿಡರ್ ಮಾಡಲಾಗುತ್ತೆ. ಈಗ ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಸೀಟ್ ಅಲಾಟ್ ಆಯ್ತು ಬಟ್ ವಿದ್ಯಾರ್ಥಿಗಳು ಅಡ್ಮಿಷನ್ ತೆಗೆದುಕೊಳ್ಳಲ್ಲ. ಅಂತ ಸಂದರ್ಭದಲ್ಲಿ ಈಗ ಕೇದವರು ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಅವರೇ ಇಟ್ಕೊಳ್ತಾರೆ. ಅದ್ರ ಜೊತೆಗೇನೆ ಕೋರ್ಸಿನ ಫೀಸ್ ಏನಿದೆ ಅದನ್ನು ಕೂಡ ನೀವು ತುಂಬಬೇಕು ಅಂತ ಹೇಳಿದ್ದಾರೆ ಕೇದವರು. ಓಕೆನಾ? ನಂತರ ಈ ಕಾಷನ್ ಡಿಪಾಸಿಟ್ ಏನಿದೆ ಅದನ್ನ ಪೇ ಮಾಡೋದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಅನೌನ್ಸ್ ಮಾಡಿದ್ರೆ ನಾವು ಕೂಡ ಹೇಳ್ತೀವಿ.
ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.